ಕರ್ನಾಟಕದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ನಾನು ಲಕ್ಷ್ಮೀಕಾಂತ್, ಸ್ಪರ್ಧಾ ಖಾಸಗಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ. ಸೊ ಇಂದಿನ ನೇಮಕಾತಿ ಅನ್ನುವಂಥದ್ದು ಏನಿದೆಯಲ್ಲ, ಶಿಕ್ಷಕರ ನೇಮಕಾತಿಗೆ ಇದರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ. ಬ್ಯಾಕಪ್ ಸ್ಕೋರ್ ಅನ್ನುವಂಥದ್ದು ಭಾಳ ಕಗ್ಗಂಟಾಗಿ ಪರಿಣಮಿಸಿತ್ತು. ಈ ಬ್ಯಾಕಪ್ ಸ್ಕೋರಿಂದ ಅನೇಕ ಸ್ಪರ್ಧಾಕಾಂಕ್ಷಿಗಳಿಗೆ ಒಂದು ಮಾರಕವಾಗಿತ್ತು. ಯಾಕಂದರೆ ಡಿಗ್ರಿ ಪರ್ಸೆಂಟೇಜು, ಬಿ ಎಡ್ ಪರ್ಸೆಂಟೇಜು ಕನ್ಸಿಡರ್ ಮಾಡೋದ್ರಿಂದ ಸಾಕಷ್ಟು ಹಿಂದೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ, ಆಮೇಲೆ ಈ ಡಿಗ್ರಿಯಲ್ಲಿ ಏನಾಗ್ತದೆ, ಆಮೇಲೆ ಬಿ ಎಡಲ್ಲಿ ಯಾವ ರೀತಿ ಅಂಕಗಳು ಹೆಚ್ಚಿಗೆ ಕೊಡ್ತಾರೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತು. ಸರಿಸುಮಾರು 3 ವರ್ಷಗಳ ಕಾಲ ಸಾಕಷ್ಟು MLAಗಳು ಮತ್ತು MLCಗಳನ್ನು ನಾವು ಭೇಟಿ ಮಾಡಿ, ಕಾಲು ಹಿಡಿದು ಕೈಕಾಲು ಬಿದ್ದು ಅವ್ರ ಕಡೆಯಿಂದ ಬಯಸ್ಕೊಂಡು ಈ ಬ್ಯಾಕಪ್ ಸ್ಕೋರನ್ನು ರಿಮೂವ್ ಮಾಡಿಸಿದ್ದೀವಿ. ಅದು ನಿಮಗೂ ಗೊತ್ತು, ನನಗೂ ತುಂಬ ಚೆನ್ನಾಗಿ ಗೊತ್ತು. ಸ್ನೇಹಿತರೆ, ಈ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿದೆಯಲ್ಲ, ಏನು ಸ್ವಲ್ಪ ಪ್ರಮಾಣದಲ್ಲಿ ಉಳಿದಿದೆ, ಇದನ್ನು ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ದಯವಿಟ್ಟು ನಿಮ್ಮ ಕೈ ಮುಗಿದು ನಾನು ಕೇಳ್ಕೊತಾ ಇರೋದು ಏನಂತಂದರೆ, ಇದನ್ನು ಬಳಕೆ ಮಾಡಿಕೊಳ್ಳಿ. ಸಾಕಷ್ಟು ಇದರಿಂದ ಹಿಂದೆ GPT ಆಗಿರ್ಬೋದು, GPT 16, 17ರಲ್ಲಿ, 19ರಲ್ಲಿ, 22ರಲ್ಲಿ ನೀವೇನು ಇದರಲ್ಲಿ ಏನು ಪಾತ್ರ ಸಾಕಷ್ಟು ಜಸ್ಟ್ ಡಿಜಿಟಲ್ ಏನು ಪಾತ್ರ ನೀವು ಹೊರಗೆ ಹೊಡೆದಿದ್ರಿ. ಈ ಬಾರಿ ಆ ರೀತಿ ಆಗಬಾರ್ದು. ಇವಾಗ GPTನೂ ಕಾಲಾಗ್ತಾ ಇದೆ, HSTR ಕಾಲಾಗ್ತಾ ಇದೆ, PSTR ಕಾಲಾಗ್ತಾ ಇದೆ. PSTRಗೆ ಸ್ವಲ್ಪ ಪೋಸ್ಟ್ಗಳು ಕಡಿಮೆ ಇದೆ, ನಿಮಗೆಲ್ಲ ಗೊತ್ತು. ಈ PSTR ಪೋಸ್ಟ್ಗಳನ್ನ 900 ಪೋಸ್ಟ್ಗಳನ್ನ ಹೆಚ್ಚಿಗೆ ಮಾಡಲಿಕ್ಕೂ ಏನು ಪಾತ್ರ ನಾವೇ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಭೋಜೇಗೌಡ ಸರ್ನ ಕರ್ಕೊಂಡು ಹೋಗಿದ್ದೀವಿ, ಆಮೇಲೆ ನಮೋಶಿ ಸರ್ನ ಕರ್ಕೊಂಡು ಹೋಗಿದ್ದೀವಿ, ಪುಟ್ಟಣ್ಣ ಸರ್ ಕಡೆಯಿಂದ ಕಾಲ್ ಮಾಡಿಸಿದ್ದೀವಿ. ಈ 900 ಪೋಸ್ಟ್ಗಳನ್ನು ಇಲ್ಲೇ ಇಲ್ಲ ಅಂತ ಹೇಳ್ತಾ ಇತ್ತು, ಅಂದರೆ ನ್ಯೂಟ್ರಲ್ ಮಾಡಿಬಿಟ್ಟಿತ್ತು ಕಮಿಷನರ್ ವಿಕಾಸ್ ಸಿರೋಳ್ಕರ್ ಸರ್ ಅವರು. ಆದರೆ ಪ್ರಯತ್ನದ ಫಲವಾಗಿ ಇವತ್ತು ಸ್ವಲ್ಪ ಪೋಸ್ಟ್ಗಳಿಗೆ ಅವಕಾಶ ಸಿಕ್ಕಿದೆ. ಅದು ನೋಡೋಣ ಮುಂದೆ ಏನು ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನಲ್ಲಿ ನಾವು ಎಲ್ಲ ಇದ್ದೀವಿ. ಸ್ನೇಹಿತರೆ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಕರ್ನಾಟಕ ಸರ್ಕಾರ ನಿನ್ನೆಯ ದಿನ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಡ್ರಾಫ್ಟಿಗೆ ಕರೆದಿದೆ. ಕೇವಲ 7 ದಿನ ಅವಕಾಶ ಉಳಿದಿದೆ. ಈ 7 ದಿನದಲ್ಲಿ ಅವರು ಏನು ಮಾಡಿದ್ದಾರೆ ಅಂತಂದರೆ, GPT ಮತ್ತು PSTRನ ಫಾಲೋ ಅಪ್ ಮಾಡಿದೆ. ಇದಕ್ಕೆ ಅದರದಾಗಿರ್ತಕ್ಕಂಥ C&Rನ ಬಿಟ್ಟಿದ್ದಾರೆ. ಅಂದರೆ 85% CET ಮಾಡಿದ್ದಾರೆ, 13% ಡಿಗ್ರಿ ಮಾಡಿದ್ದಾರೆ, 2% B.Ed ಮಾಡಿದ್ದಾರೆ. ಬಟ್ ಇದು ತಪ್ಪು. ಆಲ್ರೆಡಿ ನಮ್ಗೆ ಹೇಳಿದ್ದಾರೆ ಅವರು ಏನು ಅಂತಂದರೆ, ನೋಡು 90% ನಾವು CET ಮಾಡ್ತೀವಿ, 10%ಅಲ್ಲಿ ನಾವು ಡಿಗ್ರಿ 8% ಮಾಡ್ತೀವಿ, 2% B.Ed ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇವಾಗ ಅವರಿಗೆ ಸ್ವಲ್ಪ ಇರುತ್ತೆ, ಅದು ಏನೋ ಚರ್ಚೆಗಳು, ಯಾರಾದರೂ ಮತ್ತೆ ಕಿವಿಯಲ್ಲಿ ತುಂಬುವಂಥದ್ದು ಹಿಂಗಿರುತ್ತೆ. ಹಾಗಾಗಿ ಇವತ್ತು ನಾವೆಲ್ಲ ಭಾಳ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ, ನಾವೆಲ್ಲ ಶಿಕ್ಷಕ ಆಕಾಂಕ್ಷಿಗಳು D.Ed ಆಗಿರಲಿ, B.Ed ಆಗಿರಲಿ, HSTR ಆಗಿರಲಿ, ದಯವಿಟ್ಟು ಎಲ್ಲರೂ ಏನಪ್ಪ ಅಂತಂದ್ರೆ, ಕರ್ನಾಟಕ ಸರ್ಕಾರದ ಅಪರ ಕಾರ್ಯದರ್ಶಿಗೆ ಒಂದು ಅಡ್ರೆಸ್ಸನ್ನು ನಾವು ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ. ಏನಪ್ಪ ಅಂತಂದ್ರೆ, ವಾಟ್ಸಪ್ ಗ್ರೂಪಲ್ಲಿ ಬಹುಮಡಿ ಕಟ್ಟಡ ಬೆಂಗಳೂರು ಅಂತೇಳಿ, ಅಂದರೆ ವಿಧಾನಸೌಧ, ಇದು MS ಬಿಲ್ಡಿಂಗ್ ಅಂತೇಳಿ. ಆ ಒಂದು ಕರೆಕ್ಟ್ ಅಡ್ರೆಸ್ಗೆ 90% CETಯನ್ನು ಪರಿಗಣಿಸಬೇಕು, 8% ಡಿಗ್ರಿಯನ್ನು ಪರಿಗಣಿಸಬೇಕು, 2% B.Edನ್ನು ಪರಿಗಣಿಸಬೇಕು ಅಂಥೇಳಿ ನೀವೆಲ್ಲರೂ ಏನು ಪಾತ್ರ ಪ್ರತಿಯೊಬ್ಬರು ನಾಳಿಂದ ನಾಳೆ ಡ್ರಾಫ್ಟಿಗೆ ನೀವು ಒಂದು ಅಬ್ಜೆಕ್ಷನನ್ನು ಹಾಕಬೇಕು ದಯಮಾಡಿ. ಯಾಕಂತಂದರೆ ಇಲ್ಲಿಯೂ ಸಹ ಇನ್ನೂ 5% ನಮ್ಮ ಕೊರತೆ ಬೀಳ್ತಾ ಇದೆ. ಹಾಗಾಗಿ ಎಲ್ಲರೂ ಎಚ್ಚೆತ್ತುಕೊಳ್ಳಿ. ಮತ್ತು ಈಗ ನೇಮಕಾತಿಗಳು ಸ್ಟಾರ್ಟ್ ಆಗ್ತದೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಯಾರ್ಯಾರು ಏನೋ ಹೇಳ್ತಾಯಿದ್ರು ಇದೇ ತಿಂಗಳ ಕಾಲಾಗುತ್ತೆ, ಈ ತಿಂಗಳ ಕಾಲಾಗಲ್ಲ, ನೆಕ್ಸ್ಟ್ ಮಂತ್ ಕಾಲಾಗುತ್ತೆ. ಜುಲೈಯಲ್ಲಿ ಖಂಡಿತ ಏನು ಪಾತ್ರ ಟೀಚರ್ಸ್ ರಿಕ್ರೂಟ್ಮೆಂಟು ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಏನು ಪಾತ್ರ ಮುಖ್ಯಮಂತ್ರಿಗಳ ಜೊತೆಗೂ ಭೇಟಿ ಮಾಡಿದ್ದೀವಿ. ಇದಾದಮೇಲೆ ಮತ್ತೊಂದಿಷ್ಟು ಪೋಸ್ಟ್ಗಳನ್ನ ಕಾಲ್ಫರ್ಮು ಮಾಡ್ತಂತ ಹೇಳಿದ್ದಾರೆ. ಅದು ಮತ್ತೆ ನೆಕ್ಸ್ಟು ಒಂದು ವೀಕಲ್ಲಿ ನಾವು ಮತ್ತೆ ಮುಖ್ಯಮಂತ್ರಿಗಳ ಸಮಯವನ್ನು ಕೇಳಿದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ. ಹಾಗಾಗಿ ಅವಕಾಶ ಸಿಗ್ತಾರೆ, ಮತ್ತೊಂದು ರಿಕ್ರೂಟ್ಮೆಂಟ್ ಆಗಲೇಬೇಕು ಅನ್ನೋಂಥ ವಿಚಾರ ಇದೆ. ಈಗ 15,000 ಫಿಲ್ ಮಾಡೋಕ್ಕೆ ಹೊರಟಿದೆಯಲ್ಲ ಸರ್ಕಾರ, ಇಲ್ಲೆಲ್ಲರೂ ಏನು ಪಾತ್ರ ಜಾಗೃತಗೊಳ್ಳಿ. ಪ್ರತಿಯೊಬ್ಬರು ನನ್ನಿಂದ ಏನಾಗುತ್ತೆ ಬಿಡು ಅನ್ನುವಂಥ ವಿಚಾರ ಯಾರ್ದು ಬರಬಾರ್ದು. ಯಾಕಂದರೆ ನಾವು ಭಾಳಷ್ಟು ಪರಿಶ್ರಮವನ್ನು ಹಾಕಿ ಈ ಒಂದು ಬ್ಯಾಕಪ್ ಸ್ಕೋರನ್ನ ರಿಮೂವ್ ಮಾಡಿಸ್ಲಿಕ್ಕೆ ಕಾರಣ ಆಗಿದ್ದೀವಿ. ನಮ್ಮಲ್ಲಿ ಎಲ್ಲ ದಾಖಲಾತಿಗಳು ಒಂದಿಷ್ಟು ದಾಖಲಾತಿಗಳಿದಾವೆ. ಆಮೇಲೆ ಯಾರನ್ನು ಭೇಟಿ ಮಾಡಿದ್ದೀವಲ್ಲ, ಅವೆಲ್ಲ ದಾಖಲಾತಿಗಳನ್ನ ನಾನು ಬಿಡುಗಡೆ ಮಾಡ್ತೀನಿ. ಯಾಕಂದ್ರೆ ಅಷ್ಟೊಂದು ಕಷ್ಟಪಟ್ಟಿದ್ದೀವಿ ನಾವು. ಪ್ರತಿ ಇಲಾಖೆಗೆ ಹೋಗ್ಬೇಕಂದ್ರೆ, ಒಂದು ಸಲ ಇಲಾಖೆಗೆ ಹೋಗ್ಬೇಕಂದ್ರೆ 2,000, 3,000, 4,000, 5,000 ಖರ್ಚಾಗಿದೆ ನಮ್ಮದು. ಅವೆಲ್ಲ ಖರ್ಚು ವೆಚ್ಚಗಳನ್ನ ನಾವು ನೋಡಿದರೆ ಸಾಕಷ್ಟು ನಮ್ಮ ಕಡೆಯಿಂದ ಕಳ್ಕೊಂಡೀವಿ. ದಯಮಾಡಿ ಇದರಲ್ಲಿ ಎಲ್ಲರೂ ಏನು ಪಾತ್ರ ಅಪಾಯಿಂಟ್ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿದೆ. ಇದಕ್ಕೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಅಬ್ಜೆಕ್ಷನ್ನ ಹಾಕಿ. ಇವರು ಮೇಡಮ್ ಅವರಿಗೆ, ಸೆಕ್ರೆಟರಿ ಕಾರ್ಯದರ್ಶಿ ಅವರಿಗೆ ಏನಿಲ್ಲ, 90% CET ಆಗಬೇಕು,
ಆಮೇಲೆ 8% ಡಿಗ್ರಿ ಆಗಬೇಕು, 2% BEd ಆಗಬೇಕು. ಈ ರೀತಿ ಒಂದು ಅಬ್ಜೆಕ್ಷನ್ ನಾಳೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಫಿಲ್ ಮಾಡಿ. ಸೊ ದಯಮಾಡಿ ಇದು ಒಂದು ಒಳ್ಳೆಯ ಅವಕಾಶ, ಇದನ್ನು ಫಿಲ್ ಮಾಡಿದ್ರೆ ಸಾಕು, ಅಬ್ಜೆಕ್ಷನ್ ಹೋದರೆ ಸಾಕು, ಅವ್ರು ಖಂಡಿತ ಇದಕ್ಕೆ ಕರೆಕ್ಷನ್ ಮಾಡೇ ಮಾಡ್ತಾರೆ.